ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ಒಂದು ವಿಡಿಯೋದಲ್ಲಿ ಮೊದಲನೇ ಘಟಕ ಮುಕ್ತಾಯಗೊಂಡು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಘಟಕ 2ಕ್ಕೆ ಹೋಗೋಣ. ಎರಡನೇ ಘಟಕ ಡೆವಲಪ್ಮೆಂಟ್ ಆಫ್ ಆ್ಯನ್ ಇಂಡಿವಿಜುವಲ್ ಅಂತೆ, ಅಂದರೆ ವ್ಯಕ್ತಿಯ ವಿಕಾಸ. ಈ ಒಂದು ಘಟಕದಲ್ಲಿ ಮುಖ್ಯವಾಗಿ ನಾವು 4 ಅಂಶಗಳ ಬಗ್ಗೆ ತಿಳ್ಕೊಳ್ತೇವೆ. ಅವು ಏನಪ್ಪ ಅಂತಂದರೆ ಬೆಳವಣಿಗೆ ಮತ್ತು ವಿಕಾಸ, ಅದರ ಅರ್ಥ ಮತ್ತು ವ್ಯತ್ಯಾಸಗಳು, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು, ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ. ಇದರಲ್ಲಿ ಸುಮಾರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಪೂರ್ವ ಬಾಲ್ಯ ವ್ಯವಸ್ಥೆ, ಉತ್ತರ ಬಾಲ್ಯ ವ್ಯವಸ್ಥೆ ಹಾಗೂ ತಾರುಣ್ಯ ವ್ಯವಸ್ಥೆ, ಹದಿಹರೆಯದವರ ಸಮಸ್ಯೆ ಮತ್ತು ಪರಿಹಾರಗಳು. ಇನ್ನು ಕೊನೆಯದಾಗಿ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಆನುವಂಶಿಕತೆಯ ಪಾತ್ರ ಏನು ಮತ್ತು ಪರಿಸರದ ಪಾತ್ರ ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತೇವೆ. ನಿಮಗೆಲ್ಲ ಗೊತ್ತಿರುವಂಗೆ ವಿ ಆರ್ ಆಲ್ ಲಿವಿಂಗ್ ಹ್ಯೂಮನ್ ಬೀಯಿಂಗ್ಸ್ ಜಸ್ಟ್ ಆಟ್ ಎ ಡಿಫ್ರೆಂಟ್ ಸ್ಟೇಜ್ ಆಫ್ ಲೈಫ್ ಅಂತ. ಒಂದೊಂದು ಹಂತದಲ್ಲಿ ನಾವು ಒಂದೊಂದು ರೀತಿಯ ಬೆಳವಣಿಗೆ ಮತ್ತು ವಿಕಾಸ ಇಲ್ಲಿ ಹೊಂದ್ತೇವೆ. ಪೂರ್ವ ಬಾಲ್ಯದಲ್ಲಿ ಒಂಥರ ಇದ್ದರೆ ಉತ್ತರ ಬಾಲ್ಯದಲ್ಲಿ, ತಾರುಣ್ಯ ವ್ಯವಸ್ಥೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಸಾಮಾಜಿಕ ವಿಕಾಸಗಳಾಗಿರ್ಬೋದು. ಹೀಗೆ ಹಲವಾರು ಅಂಶಗಳನ್ನು ನಾವು ನೋಡಿದಾಗ ಸುಮಾರು ಬದಲಾವಣೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಶಿಕ್ಷಣದ ಒಂದು ಪ್ರಮುಖ ಉದ್ದೇಶನೂ ಸಹಿತ ಮಕ್ಕಳ ಒಂದು ಬೆಳವಣಿಗೆ ವಿಕಾಸ ಹೇಗಿರಬೇಕು, ಶಿಕ್ಷಣದ ಒಂದು ಜ್ಞಾನ ಕೊಡೋದ್ರ ಮೂಲಕ ಉತ್ತಮ ಬೆಳವಣಿಗೆ ವಿಕಾಸ ಹೇಗೆ ಹೊಂದಬೇಕು ಅನ್ನುವುದನ್ನು ಸಹಿತ ಇಲ್ಲಿ ಸರ್ವತೋಮುಖ ವಿಕಾಸದ ಒಂದು ಗುರಿಯು ಸಹಿತ ಶಿಕ್ಷಣದ್ದಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಔಪಚಾರಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಶಾಲೆ ಅಂತ ತೆಗೆದುಕೊಳ್ತೀವಿ. ಅನೌಪಚಾರಿಕ ವ್ಯವಸ್ಥೆಯಲ್ಲಿ ಅಥವಾ ಮಾಧ್ಯಮಗಳು ಅಂತಂದರೆ ಕುಟುಂಬ, ಸಮಾಜ ಅಂತ ಹೇಳ್ತೀವಿ. ಇದರೊಂದಿಗೆ ಸಮೂಹ ಮಾಧ್ಯಮಗಳು ಸಹಿತ ಇಲ್ಲಿ ಸೇರ್ತವೆ. ಹೀಗೆ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿ ಮಗು ಮತ್ತು ವ್ಯಕ್ತಿಯ ಒಂದು ಶಾರೀರಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಹೀಗೆ ಭಾಷಾ ವಿಕಾಸದಲ್ಲಿ ಸಹಿತ ಸಹಾಯ ಮಾಡಿ ವ್ಯಕ್ತಿತ್ವ ವಿಕಾಸಕ್ಕೆ ಇಲ್ಲಿ ಕಾರಣವಾಗ್ತದೆ ಅಂತಕ್ಕಂಥದ್ದು. ಅಂದರೆ ಮಗುವಿನ ಸಹಜ ಶಕ್ತಿಗಳನ್ನು ವಿಕಾಸಗೊಳಿಸುವ ಕಾರ್ಯದಲ್ಲಿ ಶಿಕ್ಷಣ ಪ್ರಮುಖ ಪಾತ್ರ ವಹಿಸಬೇಕಾಗ್ತದೆ. ಮಗುವಿನ ಒಂದು ಸಹಜ ಶಕ್ತಿ ಎಲ್ಲಿಂದ ಬರ್ತವೆ ಅಂದರೆ ಆನುವಂಶಿಕತೆಗಳಿಂದ ಬರ್ತಾವ. ಪರಿಸರದ ಒಂದು ಪ್ರಭಾವದಿಂದ ಬೆಳವಣಿಗೆ ಮತ್ತು ವಿಕಾಸ ಹೊಂದುತ್ತಾ ಬರ್ತಕ್ಕಂಥದ್ದು ಕಾಣ್ತವೆ. ಮಗುವಿನ ಒಂದು ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಹಾಗೂ ಭಾಷಾ ವಿಕಾಸವೂ ಸಹಿತ ಈ ಒಂದು ಬೆಳವಣಿಗೆಯನ್ನು ಆಧರಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಘಟಕದಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸ, ಅದರ ಅರ್ಥ ಮತ್ತು ವ್ಯಾಖ್ಯ, ಅವುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡೋದಾದರೆ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ. ಅದರಲ್ಲಿ ತೆಗೆದುಕೊಳ್ಳೋದಾದರೆ ಮೊದಲು ಬೆಳವಣಿಗೆ ಅಂದರೆ ಇಂಗ್ಲೀಷ್ನಲ್ಲಿ ಗ್ರೋತ್ ಅಂತ ಹೇಳ್ತೀವಿ. ಮೀನಿಂಗ್ ಆಫ್ ಗ್ರೋತ್ ಇಲ್ಲಿ ಸ್ಪಷ್ಟವಾಗಿ ನೆನಪಿಡಬೇಕು. ಸಾಮಾನ್ಯವಾಗಿ ಬೆಳವಣಿಗೆ ಅಂತಕ್ಕಂಥ ಪದವನ್ನು ಪರಿಮಾಣಾತ್ಮಕ ಸ್ವರೂಪದ ಒಂದು ಬದಲಾವಣೆಯನ್ನು ಸೂಚಿಸಲಿಕ್ಕೆ ನಾವು ಬಳಸ್ತೇವೆ. ಇದು ಜೀವಿಯ ಶಾರೀರಿಕ ಬದಲಾವಣೆ ಸೂಚಿಸ್ತಕ್ಕಂಥದ್ದು. ಅಂದರೆ ದೇಹದ ಗಾತ್ರ, ದೇಹದ ಎತ್ತರ ಹಾಗೂ ತೂಕದಲ್ಲಾಗುವಂಥ ಬದಲಾವಣೆ, ಇವೆಲ್ಲವನ್ನು ನಾವೇನಂತೀವಿ ಅಂದರೆ ಬೆಳವಣಿಗೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು
ನಮಗೆ ತಿಳಿದಂಗೆ ಸ್ಪಷ್ಟವಾಗಿದೆ ಹಾಗೂ ಗೋಚರವಾಗ್ತದೆ ಅಂತ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಮತ್ತು ಸುಲಭವಾಗಿ ಅಳಿಬೋದು. ಹೇಳಿದೆ ದೇಹದ ಗಾತ್ರ, ಎತ್ತರ, ತೂಕ ಇವೆಲ್ಲ ಏನು ಕಾಣಿಸ್ತದೆ ಮತ್ತು ಅಳಿಲಿಕ್ಕೆ ಸಾಧ್ಯತೆಯೂ ಸಹಿತ ಇರುತ್ತೆ. ಇಂಥದನ್ನು ನಾವೇನಂತೀವಿ, ಬೆಳವಣಿಗೆ ಅಂತ ಕರಿತೀವಿ. ಇನ್ನು ನೋಡೋದಾದರೆ ವಿಕಾಸ, ಡೆವಲಪ್ಮೆಂಟ್ ಅಂದರೆ ಏನು? ಇದು ಒಂದು ಪರಿಪಕ್ವತೆ ಹಾಗೂ ಅನುಭವಗಳ ಮೂಲಕ ಪರಿಣಾಮಕಾರಿಯಾಗಿ ಉಂಟಾಗುವಂಥ ಪ್ರಗತಿಪರವಾದಂಥ ಒಂದು ಸರಳೀಕೃತವಾಗಿರ್ತಕ್ಕಂಥ ಬದಲಾವಣೆ. ನೋಡಿ, ಅಲ್ಲಿ ಹೇಗಿತ್ತು, ಪರಿಮಾಣಾತ್ಮಕ ಸ್ವರೂಪ ಬದಲಾವಣೆ ಇತ್ತು. ಇಲ್ಲಿ ಅನುಭವ ಪರಿಣಾಮವಾಗಿ ಉಂಟಾಗುವಂಥ ಪ್ರಗತಿಪರವಾದಂಥ ಒಂದು ಸರಳೀಕೃತ ಬದಲಾವಣೆ ಅಂತ ಕರಿತೀವಿ. ಅಂದರೆ ಇಲ್ಲಿ ಎರಡೂ ಇರುತ್ತೆ, ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಇವು ಎರಡೂ ಸಹಿತ ಬದಲಾವಣೆ ಸೂಚಿಸುವಂಥ ಪದನೇ ಆಗಿದೆ. ಅಂದರೆ ಬೆಳವಣಿಗೆ ಪದಕ್ಕಿಂತ ಹೆಚ್ಚು ವಿಶಾಲವಾದ ಅರ್ಥವುಳ್ಳದ್ದು ವಿಕಾಸ ಅಂತ ಕರಿತೀವಿ. ಈ ಒಂದು ವಿಕಾಸ ವ್ಯಕ್ತಿಯ ಹಲವಾರು ಸಂರಚನೆಗಳನ್ನು ಮತ್ತು ಕ್ರಿಯೆಗಳನ್ನು ಸಮನ್ವಯಗೊಳಿಸುವಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿದೆ. ಇದು ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಅಂಶಗಳನ್ನು ಕಾರ್ಯದಲ್ಲಾಗುವಂಥ ಬದಲಾವಣೆಯನ್ನು ಸೂಚಿಸುತ್ತದೆ. ಹಾಗಾದರೆ ಈ ಒಂದು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳೇನು? ವಾಟ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್? ನೋಡಿ, ಇದು ನಿಮಗೆ 5 ಅಂಕದ ಪ್ರಶ್ನೆ. ಈಗಾಗಲೇ ನಿಮಗೆ 2 ಅಂಕದ ಪ್ರಶ್ನೆ, ಬೆಳವಣಿಗೆ ಎಂದರೇನು, ವಿಕಾಸ ಎಂದರೇನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಈ ಬೆಳವಣಿಗೆ ವಿಕಾಸದ ವ್ಯತ್ಯಾಸ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಸಮಾನಾರ್ಥಕ ಪದ ಅಂತಲೇ ನಾವು ಕರಿತೀವಿ. ಆದರೆ ಎರಡೂ ಪದಗಳು ಏನಾಗ್ತದೆ ಅಂತಂದರೆ ಅನುವಂಶತೆ ಮತ್ತು ಪರಿಸರದ ಅಂತರ್ಕ್ರಿಯೆಯ ಫಲದಿಂದಾಗಿ ಬದಲಾವಣೆಯನ್ನು ಸೂಚಿಸ್ತಕ್ಕಂಥದ್ದಲ್ಲಿ ಕಾಣುತ್ತೆ. ಆದರೆ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎರಡೂ ಸಹಿತ ಭಿನ್ನತೆ ಹೊಂದಿದೆ ಅಥವಾ ಭಿನ್ನವಾಗಿರ್ತಕ್ಕಂಥ ಅರ್ಥದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಅದರ ಒಂದು ಯಾವ ರೀತಿಯಲ್ಲಿ ಭಿನ್ನವಾದಂಥ ಅರ್ಥ ಹೊಂದಿದೆ ಈ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಅಂದರೆ, ಈ ಒಂದು ಹಾಕಿರ್ತಕ್ಕಂಥ ಟೇಬಲ್ಗಳ ಮೂಲಕ ನಾವು ತಿಳ್ಕೊಳ್ಬೋದು. ನೋಡಿ, ಮೊದಲನೇ ಒಂದು ಭಾಗ ಬೆಳವಣಿಗೆ, ಎರಡನೇ ಭಾಗ ಇಲ್ಲಿ ವಿಕಾಸ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಬೆಳವಣಿಗೆ ಅಂತಕ್ಕಂಥದ್ದು ಸಂಕುಚಿತ ಅರ್ಥವುಳ್ಳದ್ದಾಗಿದೆ, ಆದರೆ ವಿಕಾಸ ವಿಶಾಲ ಅರ್ಥವುಳ್ಳದ್ದು. ಇದು ಒಂದು ಪಾಯಿಂಟ್ ಆಗಿ ತೆಗೆದುಕೊಂಡ್ರೆ, ಅಂದರೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಎರಡೂ ವಿಕಾಸದಲ್ಲಿ ಕಾಣುತ್ತೀವಿ. ಕೆಲವೊಂದು ಕಾಣುತ್ತೀವಿ, ಕೆಲವೊಂದು ಕಾಣೋದಿಲ್ಲ. ಆದರೆ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ನಮಗೆ ಗೋಚರವಾಗುತ್ತೆ. ಹೀಗಾಗಿ ಸಂಕುಚಿತ ಅರ್ಥದಲ್ಲಿ ಬೆಳವಣಿಗೆ ಅಂತ ಕರಿತೀವಿ. ಬೆಳವಣಿಗೆ ಅದರ ವ್ಯಾಪ್ತಿ ಏನಾಗಿದೆ ಅಂದರೆ ಇಲ್ಲಿ ಸೀಮಿತವಾಗಿದೆ. ಅಂದರೆ ವಯಸ್ಸಾದಂಗೆಲ್ಲ ಹಂಗೆ ಹತ್ತಿರವಾಗಿ ಬೆಳ್ಕೊಂತ ಹೋಗೋದಿಲ್ಲ. ಒಬ್ಬ ಮನುಷ್ಯನ ಬೆಳವಣಿಗೆ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಮಾತ್ರ ಬೆಳವಣಿಗೆ ಇರುತ್ತೆ. ಮುಂದೆ ವಯಸ್ಸಾದಂತೆಲ್ಲ ಬೆಳವಣಿಗೆ ಏನಾಗುತ್ತೆ, ಅಲ್ಲೇ ಅಷ್ಟೇ ಸ್ಟಾಪ್ ಆಗುತ್ತೆ. ಹೀಗಾಗಿ ಈ ಎತ್ತರ, ಗಾತ್ರ, ತೂಕ ಇವೇನಾಗುತ್ತೆ ಅಂದರೆ ಇದು ಶಾಶ್ವತವಾಗಿರೋದಿಲ್ಲ. ಒಂದು ಹಂತದವರೆಗೂ ಮಾತ್ರ ಹೆಚ್ಚಾಗುತ್ತಾ ಹೋಗುತ್ತೆ, ತದನಂತರ ಸೀಮಿತಗೊಳ್ಳುತ್ತೆ. ಹೀಗಾಗಿ ಬೆಳವಣಿಗೆ ವ್ಯಾಪ್ತಿ ಏನಾಗಿದೆ ಅಂದರೆ ಸೀಮಿತವಾಗಿದೆ. ವಿಕಾಸ ವ್ಯಾಪ್ತಿ ಉಳ್ಳದ್ದಾಗಿದೆ, ಅನ್ಲಿಮಿಟೆಡ್. ಅಂದರೆ ಗರ್ಭದಿಂದ ಗೋರಿಯವರೆಗೆ ಸಾಯುವವರೆಗೂ ಜೀವನದಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದು ಅನುಭವವು ಸಹಿತ ಏನಾಗ್ತದೆ ಅಂತಂದರೆ ಜ್ಞಾನ ವಿಕಸನವಾಗ್ತದೆ. ಹೀಗಾಗಿ ಅದು ಒಂದು ವ್ಯಾಪ್ತಿ ಉಳ್ಳದ್ದು ಅಂತ ಹೇಳ್ತೀವಿ. ವ್ಯಾಪ್ತಿ ವಿಶಾಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇನ್ನು ಬೆಳವಣಿಗೆ ಪರಿಮಾಣಾತ್ಮಕ ರೀತಿಯ ಬದಲಾವಣೆಯಾದರೆ, ಇಲ್ಲಿ ವಿಕಾಸ ಅಂತಕ್ಕಂಥದ್ದು ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ರೀತಿಯ ಬದಲಾವಣೆ ಆಗ್ತದೆ. ನೋಡಿ, ಇಲ್ಲಿ ಕ್ವಾಂಟಿಟೇಟಿವ್ ಗ್ರೋತ್ ನಾವು ಕಂಡ್ರೆ, ಇಲ್ಲಿ ಡೆವಲಪ್ಮೆಂಟಲ್ಲಿ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎರಡೂ ಸಹಿತ ನಾವಿಲ್ಲಿ ನೋಡ್ತೀವಿ. ಅದು ಹೇಗಪ್ಪ ಅಂತಂದರೆ, ಈಗ ಹೇಳಿದಂಗೆ ಬೆಳವಣಿಗೆಯಲ್ಲಿ ನಾವು ದೇಹದ ತೂಕ, ಎತ್ತರ,
ಗಾತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಬದಲಾವಣೆಗಳನ್ನು ಒಳಗೊಂಡ್ರೆ ಈ ವಿಕಾಸದಲ್ಲಿ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪರಿವರ್ತನೆಗಳನ್ನು ಒಳಗೊಂಡಿರ್ತದೆ. ಹೀಗಾಗಿ ನಿರ್ದಿಷ್ಟ ಬದಲಾವಣೆ ಸೂಚಿಸ್ತಕ್ಕಂಥದ್ದು ಹಾಗೂ ವೀಕ್ಷಣೆಗೆ ಸುಲಭವಾಗ್ತಕ್ಕಂಥದ್ದು ಬೆಳವಣಿಗೆ ಆದರೆ, ಸಂಕೀರ್ಣವಾಗಿರ್ತಕ್ಕಂಥ ಕ್ರಿಯೆ ಅದರಿಂದ ಸುಲಭವಾಗಿ ವೀಕ್ಷಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ಯಾವುದಂದರೆ ಇಲ್ಲಿ ವಿಕಾಸ ಅಂತ ಕರಿತೀವಿ. ಹೀಗಾಗಿ ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಂಡ್ರೆ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ವರ್ತನೆಯನ್ನು ವೀಕ್ಷಿಸಿ ನಿರ್ಧಾರಕ್ಕೆ ಬರುವಂಥದ್ದು ಅಂತ ಹೇಳ್ಬೋದು. ಇನ್ನು ಇದು ಏನಪ್ಪ ಅಂತಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಬಾಹ್ಯ ಸ್ವರೂಪದ ಬದಲಾವಣೆ ಅಂತ ಹೇಳ್ತೇವೆ, ಅಂದರೆ ಕಣ್ಣಿಗೆ ಕಾಣುತ್ತಾ ಹೋಗುತ್ತೆ. ಆದರೆ ವಿಕಾಸ ಬಾಹ್ಯ ಹಾಗೂ ಆಂತರಿಕ ಬದಲಾವಣೆ ಎರಡೂ ಆಗುತ್ತೆ. ಅಂದರೆ ಮಾನಸಿಕ ದೈಹಿಕ ಬೆಳವಣಿಗೆ ಆದಂತೆಲ್ಲ ಮಾನಸಿಕ ವಿಕಾಸವು ಸಹಿತ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಲ್ಲಿ ಬಾಹ್ಯ ಮತ್ತು ಆಂತರಿಕ ಬದಲಾವಣೆ ಎರಡೂ ಸಹಿತ ವಿಕಾಸದಲ್ಲಿ ಕಾಣ್ತೀವಿ. ಆದರೆ ಬೆಳವಣಿಗೆಯಲ್ಲಿ ಕೇವಲ ಬಾಹ್ಯ ಸ್ವರೂಪವನ್ನು ಮಾತ್ರ ಇಲ್ಲಿ ಇರುತ್ತೆ. ಹೀಗಾಗಿ ನಾವು ಯಾವ ನಿರ್ಧಾರಕ್ಕೆ ಬರ್ಬೋದಪ್ಪ ಅಂತಂದರೆ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ವಿಕಾಸದ ಒಂದು ಭಾಗ ಅಂತಲೇ ಹೇಳ್ತೀವಿ. ಆದರೆ ಬೆಳವಣಿಗೆ ವಿಕಾಸದ ಒಂದು ಭಾಗ. ಈ ಬೆಳವಣಿಗೆ ವಿಕಾಸ ನಾವು ತರಬಹುದು, ತಾರದೇ ಇರಬಹುದು. ಆದರೆ ಬೆಳವಣಿಗೆ ವಿಕಾಸಕ್ಕೆ ಏನಾಗಬೇಕಪ್ಪ ಅಂತಂದರೆ ಪೂರಕವಾಗಬೇಕು ಅಂತಕ್ಕಂಥದ್ದು. ಹೀಗಾಗಿ ಈ ಟೇಬಲ್ ನಾವು ನೋಡೋದ್ರ ಮೂಲಕ ಏನಂದರೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ಬೆಳವಣಿಗೆ ಮತ್ತು ವಿಕಾಸಗಳಲ್ಲಿ ನಡೆಯತಕ್ಕಂಥ ವ್ಯತ್ಯಾಸಗಳು ಏನೆಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇದರ ಒಂದು ತತ್ವಗಳನ್ನು ನೋಡೋಣ. ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಅಂದರೆ ಇಲ್ಲಿ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಹಾಗೂ ವಿಕಾಸ ಕುರಿತಂತೆ ಸಾಕಷ್ಟು ಸಂಶೋಧನೆಗಳು ನಡೆದಿರತಕ್ಕಂಥದ್ದು. ಇದರ ಪ್ರತಿಫಲ ಅಥವಾ ಇದರ ಒಂದು ಫಲದಿಂದ ಬೆಳವಣಿಗೆ ಮತ್ತು ವಿಕಾಸದ ಹಲವು ಸಾಮಾನ್ಯ ತತ್ವಗಳನ್ನು ತಜ್ಞರು ಗುರುತಿಸಿರತಕ್ಕಂಥದ್ದು ನಾವು ನೋಡ್ತೀವಿ. ಮುಖ್ಯವಾಗಿ ಇದರ ಒಂದು ತತ್ವಗಳನ್ನು ನೋಡೋದಾದರೆ ಮೊದಲನೇ ಪಾಯಿಂಟ್ ಆಗಿ ನೋಡೋಣ. ನೋಡಿ ಏನು ಹೇಳುತ್ತೆ ಇಲ್ಲಿ ಅಂತಂದರೆ, ಬೆಳವಣಿಗೆ ಮತ್ತು ವಿಕಾಸವು ಆನುವಂಶಿಕತೆ ಮತ್ತು ಪರಿಸರ ಇವೆರಡರ ನಡುವಿನ ಅನ್ಯೋನ್ಯ ಕ್ರಿಯೆಯ ಒಂದು ಫಲವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ಪ್ರಮುಖ ಕಾರಣವೆಂದರೆ ಅವರವರ ಆನುವಂಶಿಕತೆ ಹಾಗೂ ಪರಿಸರದ ಒಂದು ಪ್ರಭಾವ. ವ್ಯಕ್ತಿಯಲ್ಲಿ ಅಂತರ್ಗತವಾಗಿರತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಅವನ ಆನುವಂಶಿಕತೆ ಹಾಗೂ ಪರಿಸರದ ನಡುವಿನ ಅಂತರಕ್ರಿಯೆಯ ಫಲವಾಗಿರ್ತಕ್ಕಂಥದ್ದು. ವಂಶ ಪಾರಂಪರ್ಯವಾಗಿ ಹರಿದು ಬಂದಿರತಕ್ಕಂಥ ಜೀವಾಣುಗಳು ದೇಹದ ಆಕಾರ, ರಚನೆ, ಗಾತ್ರ, ಎತ್ತರ, ಬಣ್ಣ, ಲಕ್ಷಣ ಅಲ್ಲದೆ ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಗುಣಗಳನ್ನು ಹೊತ್ತು ತರತಕ್ಕಂಥದ್ದು ಇದಾಗಿರ್ತದೆ. ಹೀಗಾಗಿ ಒಟ್ಟಿನಲ್ಲಿ ವ್ಯಕ್ತಿಯ ಪರಿಸರವು ಇವುಗಳ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಕಾಣುತ್ತವೆ. ಹೀಗಾಗಿ ಅಂತರಕ್ರಿಯೆಯಿಂದ ವ್ಯಕ್ತಿ ಬೆಳೆದು ವಿಕಾಸ ಹೊಂದುತ್ತಾ ಬರ್ತಕ್ಕಂಥದ್ದಾಗಿರುತ್ತೆ. ಹೀಗಾಗಿ ಇವೆರಡರ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲವೇ ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳ್ತೀವಿ. ಇನ್ನು ಎರಡನೇ ಪಾಯಿಂಟ್ ಆಗಿ ನಾವು ನೋಡೋದಾದರೆ, ವಿಕಾಸ ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಅಂದರೆ ವ್ಯಕ್ತಿಯ ಜೀವನ ಪರ್ಯಂತವಾಗಿ ಸಾಗುವಂಥ ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಗರ್ಭಧಾರಣೆಯಾದರಿಂದ ಹಿಡಿದು ಪ್ರಾರಂಭವಾಗಿ ಮಗುವಿನ ಜೀವನದ ಕೊನೆಯವರೆಗೂ ಸಹಿತ ಸಾಕ್ತಕ್ಕಂಥದ್ದು ಇದಾಗಿರುತ್ತದೆ. ಅಂದರೆ ಲೈಫ್ ಲಾಂಗ್ ಅಂತ ಹೇಳ್ತೀವಿ. ಲೈಫ್ ಲಾಂಗ್ ಪ್ರೋಸೆಸ್ ಈ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇರುತ್ತೆ. ಆದರೆ ಬೆಳವಣಿಗೆ ಮಾತ್ರ ಒಂದು ಹಂತಕ್ಕೆ ನಿಲ್ತಕ್ಕಂಥದ್ದು ನಾವು ಕಾಣ್ತೇವೆ. ಒಂದು 18ರಿಂದ 20 ವಯಸ್ಸುವರೆಗೂ ಏನು ಬೆಳವಣಿಗೆ ಇರ್ತದೋ ಕೊನೆಯದಾಗಿ ಅದೇ ಫೈನಲ್ ಆಗಿ ಉಳಿತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ಅದು ಏನಪ್ಪ ಅಂದರೆ ಒಂದು ಸೀಮಿತವಾಗಿ ನಿಲ್ತಕ್ಕಂಥದ್ದು ಬೆಳವಣಿಗೆ. ಆದರೆ ವಿಕಾಸ ಏನಾಗಿರುತ್ತೆ ಅಂದರೆ ಜೀವನ ಪರ್ಯಾಂತರವಾಗಿ ಸಾಕ್ತಕ್ಕಂಥ ಒಂದು ನಿರಂತರ
ಕ್ರಿಯೆ ಅಂತಲೇ ಹೇಳ್ತೀವಿ. ಇನ್ನು ಮೂರನೇದಾಗಿ ನೋಡೋದಾದರೆ ವಿಕಾಸದ ವೇಗ ಏನಂತಂದರೆ ಏಕರೂಪದ್ದಲ್ಲ. ನೋಡಿ, ಈ ಒಂದು ನಿರಂತರವಾಗಿ ಪ್ರತಿಕ್ರಿಯೆ ಆದರೂ ಸಹಿತ ಅದರ ವೇಗ ಏಕರೂಪವಾಗಿರೋದಿಲ್ಲ. ಅಂದರೆ ಮಗುವಿನ ಪ್ರಾರಂಭದ ಒಂದು ಹಂತದಲ್ಲಿ ಬೆಳವಣಿಗೆ ಶೀಘ್ರಗತಿಯಲ್ಲಿ ಇದ್ದರೆ ನಂತರ ಕಡಿಮೆ ಆಗ್ತದೆ. ಪುನಃ ಈ ಹದಿಹರೆಯದ ಒಂದು ಹಂತದಲ್ಲಿ ಶೀಘ್ರವಾಗಿ ಬೆಳೀತಕ್ಕಂಥದ್ದು ನಮಗೆ ಕಾಣುತ್ತದೆ. ಹೀಗಾಗಿ ಈ ವಿಕಾಸವು ಸಹಿತ ವೇಗ ಹೆಂಗಿರುತ್ತೆ ಅಂದರೆ ಒಂದೊಂದು ಹಂತದಲ್ಲಿ ಒಂದೊಂದು ಥರ ಒಂದು ವಿಕಾಸ ಅಂತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಇದು ಸಹಿತ ಏಕರೂಪದ್ದಲ್ಲ. ಇನ್ನು ನಾಲ್ಕನೇದಾಗಿ ವಿಕಾಸ ಒಂದು ವೈಯಕ್ತಿಕ ಪ್ರಕ್ರಿಯೆ. ಅಂದರೆ ಯಾವ ಎರಡು ಮಕ್ಕಳು ಒಂದೇ ಥರನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿಯೂ ಸಹಿತ ವೈಯಕ್ತಿಕ ಭಿನ್ನತೆಗಳು ಸಹಜವಾಗಿ ನಾವು ಕಾಣ್ತೇವೆ. ಎಲ್ಲ ಆಯಾಮಗಳ ಮೇಲೂ ಸಹಿತ ಈ ಭಿನ್ನತೆಗಳು ಪ್ರಭಾವ ಬೀರತಕ್ಕಂಥದ್ದಾಗುತ್ತೆ. ಹೀಗಾಗಿ ಪ್ರತಿಯೊಂದು ಮಗು ತನ್ನದೇ ಆದ ಗತಿಯಲ್ಲಿ ಬೆಳೀತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ಆ ಮಗುವಿಗೆ ಸಿಗ್ತಕ್ಕಂಥ ಆಹಾರ, ಆ ಮಗುವಿಗೆ ಮೇಲೆ ಪ್ರಭಾವ ಬೀರತಕ್ಕಂಥ ಪರಿಸರ, ಇವೆಲ್ಲವೂ ಸಹಿತ ವಿಕಾಸಕ್ಕೆ ಕಾರಣವಾಗ್ತದೆ. ಇನ್ನು ಐದನೇದಾಗಿ ನಾವು ನೋಡೋದಾದರೆ ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ನೋಡಿ, ವ್ಯಕ್ತಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳಿದ್ದರೂ ಸಹಿತ ಬೆಳವಣಿಗೆ ಏನಾಗ್ತದೆ ಅಂದರೆ ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸ್ತಕ್ಕಂಥದ್ದು ಕಾಣ್ತವೆ. ಅಂದರೆ ಶಿರಪಾದ ಅಭಿಮುಖ ವಿಕಾಸದಲ್ಲಿ ಏನಾಗುತ್ತೆ ಅಂದರೆ ನಾವು ಕಾಣ್ತೇವೆ. ಅಂದರೆ ಶಿರದ ಕಡೆಯಿಂದ ಬೆಳವಣಿಗೆ ಪ್ರಾರಂಭವಾಗಿ ಕಾಲುಗಳ ಕಡೆಗೆ ಸಾಕ್ತಕ್ಕಂಥದ್ದು. ನಿರಂತರವಾಗಿ ನಿಂತುಕೊಳ್ಳುವ ಮತ್ತು ನಡೆಯುವ ವ್ಯಕ್ತಿ ಆ ವ್ಯಕ್ತಿಗೆ ಬರುವಂಥ ಶಕ್ತಿ ಸಹಿತ ಬರುವ ಮುನ್ನ ಏನಾಗುತ್ತೆ ಅಂದರೆ ಶಿರ ತನ್ನ ಚಲನೆಯ ಮೇಲೆ ನಿಯಂತ್ರಣವನ್ನು ಪಡಿತಕ್ಕಂಥದ್ದು ಇಲ್ಲಿ ಆಗುತ್ತೆ. ಹೀಗಾಗಿ ಇದು ಒಂದು ಕ್ರಮಬದ್ಧ ವಿನ್ಯಾಸ. ಇನ್ನು ಆರನೇದಾಗಿ ನೋಡೋದಾದರೆ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗುತ್ತದೆ. ಮಗುವಿನ ಬೆಳವಣಿಗೆ ಎಲ್ಲ ಹಂತಗಳಲ್ಲಿ ನಿರ್ದಿಷ್ಟ ಚಟುವಟಿಕೆಗಿಂತ ಸಾಮಾನ್ಯ ಚಟುವಟಿಕೆ ಮೊದಲು ಕಂಡು ಬರತಕ್ಕಂಥದ್ದು. ಮಗುವಿನ ಒಂದು ಪ್ರಕ್ರಿಯೆಗಳು ಮೊದಲು ಸಾಮಾನ್ಯವಾಗಿದ್ದು ನಂತರ ಏನಾಗ್ತದೆ ಅಂದರೆ ನಿರ್ದಿಷ್ಟಗೊಳ್ತಕ್ಕಂಥದ್ದು ಆಗ್ತದೆ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಮಗು ಯಾವುದೇ ವಸ್ತು ಹಿಡಿಯುವಾಗ ಬೆರಳುಗಳನ್ನು ಬಳಸಲಾಗದೆ ದೊಡ್ಡವನಾದನಂತೆ ಬೆರಳುಗಳನ್ನು ಬಳಸ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆಯೇ ಅಳುವಾಗ ದೇಹದ ಎಲ್ಲ ಭಾಗಗಳು ಪ್ರಕ್ರಿಯಿಸ್ತವೆ. ನಂತರ ಹಂತದಲ್ಲಿ ಕೇವಲ ಧ್ವನಿ ಅಂಗ ಮಾತ್ರ ಕಾರ್ಯವನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ಹೀಗಾಗಿ ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಹೋಗ್ತಕ್ಕಂಥದ್ದು ಇದಾಗಿದೆ. ಮತ್ತು ವಿವಿಧ ಆಯಾಮಗಳ ಸಂಬಂಧ ಇದು ಸಹಿತ ಒಂದು ಬೆಳವಣಿಗೆ ವಿಕಾಸದ ಒಂದು ತತ್ವ ಅಂತ ಹೇಳ್ತೀವಿ. ದೈಹಿಕ, ಮಾನಸಿಕ, ಸಾಮಾಜಿಕ ಹೀಗೆ ಮುಂತಾದ ವಿವಿಧ ಬೆಳವಣಿಗೆಯ ಒಂದು ಆಯಾಮಗಳು ಆಂತರಿಕ ಸಂಬಂಧ ಹೊಂದಿದ್ದು ಒಂದಕ್ಕೊಂದು ಏನಾಗಿರ್ತದೆ ಅಂದರೆ ಪೂರಕವಾಗಿರ್ತದೆ. ಒಂದು ಆಯಾಮದಲ್ಲಾದಂಥ ಬೆಳವಣಿಗೆ ಮತ್ತೊಂದು ಆಯಾಮದ ಬೆಳವಣಿಗೆ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಕಾಣ್ತವೆ. ಹೀಗಾಗಿ ಅಧ್ಯಯನಗಳ ಪ್ರಕಾರ ಅತಿ ಮೇಧಾವಿಗಳು, ಸದೃಢ ಆರೋಗ್ಯ ಹಾಗೂ ಕಡಿಮೆ ಬುದ್ಧಿವಂತರು, ಆಮೇಲೆ ಕೃಶವಾಗಿರತಕ್ಕಂಥ ಆರೋಗ್ಯ ಹೊಂದಿದವರು ಇಲ್ಲಿ ಆಗಿರಲಿಕ್ಕೆ ಸಾಧ್ಯತೆ ಇಲ್ಲಿರ್ತದೆ. ಹೀಗಾಗಿ ವಿವಿಧ ಆಯಾಮಗಳು ನಾವು ಈಗಾಗಲೇ ಇದು ನೆಕ್ಸ್ಟ್ ಇಯರ್ನಲ್ಲಿ ಮತ್ತೆ ಬರುತ್ತೆ, ವ್ಯಕ್ತಿತ್ವದ ಆಯಾಮಗಳು ಅಂಥೇಳಿ, ಅಲ್ಲಿ ನಾವು ಮತ್ತೆ ಅಧ್ಯಯನ ಮಾಡೋಣ. ಇನ್ನು ಕೊನೆಯ ಪಾಯಿಂಟ್ ಆಗಿ ನಾವು ನೋಡೋದಾದರೆ ವಿಕಾಸ ಊಹಿಸಬಹುದಾಗಿದೆ ಅಂತ. ಅಂದರೆ ಪ್ರತಿಯೊಂದು ಮಗು ತನ್ನದೇ ಆದಂಥ ಗತಿಯಲ್ಲಿ ಬೆಳವಣಿಗೆ ಹೊಂದತಕ್ಕಂಥದ್ದು ನಾವು ಕಾಣ್ತಾ ಇದ್ದಾಗ ಆ ಒಂದು ಗತಿ ಅವನ ಒಂದು ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ನಾವು ಊಹೆಯನ್ನು ಸಹಿತ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಖಚಿತತೆ ಇರೋದಿಲ್ಲ,
ಊಹೆ ಅಂದರೆ ಅಜುಮ್ಷನ್ ಅಂತ ಹೇಳ್ತೀವಿ, ಗೆಸ್ಸಿಂಗ್ ಅಂತ ಹೇಳ್ತೀವಿ. ಇವ ಹಿಂಗೆ ಆಗ್ತಾನೆ ಮುಂದೆ ಅಂತಕ್ಕಂಥದ್ದನ್ನು ಸಹಿತ ನಾವು ಊಹೆ ಮಾಡಬಹುದು. ಅವನ ಮೇಲೆ ಬಿದ್ದಂಥ ಪರಿಸರದ ಒಂದು ಪ್ರಭಾವದಿಂದ ಅವನಲ್ಲಿ ಆಗ್ತಕ್ಕಂಥ ವರ್ತನೆಯ ಬದಲಾವಣೆ ಮತ್ತು ವಿಕಾಸದ ಕ್ರಿಯೆಯಿಂದ ನಾವು ಏನು ಮಾಡ್ಬೋದು ಅಂದರೆ ಒಂದು ಊಹೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲಿದೆ. ಓಕೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಬೆಳವಣಿಗೆ ಅಂದರೆ ಏನು, ವಿಕಾಸ ಅಂದರೆ ಏನು, ಬೆಳವಣಿಗೆ ಮತ್ತು ವಿಕಾಸದ ಒಂದು ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಂಡಿದ್ದೀವಿ. ತದನಂತರ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಅಂತ ತಿಳ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಹೇಳೋದಾದರೆ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು 5 ಅಂಕದ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಗಳಲ್ಲಿ ನಡುವಿನ ವ್ಯತ್ಯಾಸ 5 ಅಂಕದ ಪ್ರಶ್ನೆ, ಬೆಳವಣಿಗೆ ಎಂದರೇನು, ಆಮೇಲೆ ವಿಕಾಸ ಎಂದರೇನು, ಒಟ್ಟು ಸುಮಾರು 14 ಅಂಕಗಳು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ದೀವಿ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಘಟಕವನ್ನು ಪರ್ಫೆಕ್ಟ್ ಆದರೆ ನಾವು 15ರಿಂದ 20 ಅಂಕಗಳು ಪಡಿತಕ್ಕಂಥ ಸಾಧ್ಯತೆಗಳು ಸಾಕಷ್ಟು ಇರ್ತವೆ. ಹೀಗಾಗಿ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಪಠ್ಯಪುಸ್ತಕದಲ್ಲಿ ಸರಿಯಾಗಿ ಓದಿ ಅರ್ಥ ಆಗದೇ ಇದ್ದಾಗ ನೀವು ದೂರದ ಕರೆಗಳನ್ನು ಮಾಡೋದ್ರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ರಿ. ಮೊದಲನೇ ಘಟಕ ಅಷ್ಟೇ ಇಲ್ಲಿ ಟೆಸ್ಟಿಗೆ ಇರೋದರಿಂದ ಅಷ್ಟೇ ಅಧ್ಯಯನ ಮಾಡಿ ನೀವು ಟೆಸ್ಟಿಗೆ ಭಾಗವಹಿಸಲಿಕ್ಕೆ ಈ ಮೂಲಕ ತಮಗೆ ಸೂಚನೆಯನ್ನು ನೀಡುತ್ತೇನೆ. ನಮಸ್ಕಾರ ವಿದ್ಯಾರ್ಥಿಗಳೇ.